ಓಂ ಸುಬ್ರಹ್ಮಣ್ಯಾಯ ನಮಃ. ನಮಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಮನೆಯಲ್ಲಿ ಬೆಳಗಿನ ಜಾವ ಎದ್ದ ತಕ್ಷಣ ಒಂದು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತೆನು ಶಿವಯೋಗಿ ಯದ್ಭಾವಂ ತದ್ಭವಕ್ತಿ. ನಮ್ಮದು ದೊಡ್ಡ ಮನೆ, ನಮ್ಮದು ದೊಡ್ಡದಾಗಿರ್ತಕ್ಕಂಥ ಪೂಜಾ ಮಂದಿರ ಅಂತಕ್ಕಂಥವ್ರು ಕೆಲವರು ಇರ್ತಾರೆ. ನಮ್ಮದು ಪುಟ್ಟ ಪೂಜಾ ಮಂದಿರ, ನಮ್ಮ ಅಪಾರ್ಟ್ಮೆಂಟಲ್ಲಿ ಪೂಜಾ ಮಂದಿರನೇ ಇಲ್ಲ, ನಾವು ಕೇವಲ ಒಂದು ಫೋಟೋ ಇಟ್ಕೊಂಡಿದ್ದೀವಿ. ಏನೇ ಆಗಲಿ ಆ ಪೂಜೆಯ ಜಾಗ ಏನಿದೆ ಆ ಜಾಗದಲ್ಲಿ ನಾವು ಮಾಡ್ತಕ್ಕಂಥ ಪೂಜೆ ಜೊತೆಗೆ ಅದು ಇನ್ನೂ ಧನಾತ್ಮಕವಾಗಿ ಹೆಚ್ಚು ಫಲ ಕೊಡಬೇಕು ಅಂದರೆ ಆ ಪೂಜಾ ಮಂದಿರ ಅಂತ ಕರಿತಕ್ಕಂಥದ್ದು, ಪೂಜಾ ಜಾಗ ಅಂತಕ್ಕಂಥ ಬಣ್ಣದ ಮಹತ್ವ ಜಾಸ್ತಿ ಇದೆ. ಅಲ್ಲಿ ಯಾವ ಬಣ್ಣ ಇರಬೇಕು, ಯಾವ ಬಣ್ಣದಿಂದ ಎಷ್ಟು ನಮಗೆ ಆ ಶಕ್ತಿಗಳು ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಇವತ್ತಿನ ಸಹ ನಾವು ತಿಳ್ಕೊಬೇಕಾಗಿರುತ್ತೆ. ಏನಾಗಿರುತ್ತೆ, ನಮಗೆ ಗೊತ್ತಿಲ್ಲದೇ ಎಷ್ಟೋ ಶಕ್ತಿಗಳು ಅಥವಾ ನಾವು ಮಾಡಿದ್ದು ಎಷ್ಟೋ ಪೂಜೆ ಮಾಡ್ತೀವಿ, ಅದು ಫಲಿಸ್ತಾ ಇರೋದಿಲ್ಲ. ನಾವು ಸಾಮಾನ್ಯವಾಗಿ ಕೆಲವರು ಬಾಯಲ್ಲಿ ಕೇಳ್ತಾ ಇರ್ತೀವಿ, ಎಷ್ಟು ಸಂಪಾದನೆ ಬಂದರೂ ನಿಲ್ಲೋದಿಲ್ಲ, ಏನೋ ಪೂಜೆ ಎಲ್ಲ ಪೂಜೆ ಮಾಡ್ತೀನಿ ಸರ್ ಆದರೂ ನನಗೆ ಒಳ್ಳೆಯದಾಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಕೇಳಿರ್ತೀವಿ. ಮುಖ್ಯವಾಗಿ ಬೆಳಗಿನ ಜಾವ ಸೂರ್ಯೋದಯದ ಕಾಲದಲ್ಲಿ ನಾವೆಲ್ಲರೂ ಮಾಡ್ಕೊಳ್ತಕ್ಕಂಥದ್ದು ಅವರವರ ಭಾವಕ್ಕೆ ತಕ್ಕ ಹಾಗೆ ಪೂಜೆ ಮಾಡ್ಕೊಳ್ತಕ್ಕಂಥ ಆ ಪೂಜಾ ಮಂದಿರ ಯಾವ ಬಣ್ಣ ಇರಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. 7 ಬಣ್ಣಗಳು ನಮಗೆಲ್ರಿಗೂ ಗೊತ್ತಿರೋದೆ. ಆ 7 ಬಣ್ಣಗಳಲ್ಲಿ ಎಲ್ಲೋ ಒಂದು ಕಡೆ ತಾಮಸ ಬಣ್ಣ ಇದೆ, ರಜೋಗುಣದ ಬಣ್ಣಗಳಿದೆ, ಸಾತ್ವಿಕ ಬಣ್ಣ ಕೂಡ ಇರುತ್ತೆ. ಆದರೆ ಮುಖ್ಯವಾಗಿ ದೇವತಾ ಮಂದಿರ ಪೂಜಾ ಮಂದಿರದಲ್ಲಿ ಫಸ್ಟ್ ಪ್ರಿಫರೆನ್ಸು, ಪ್ರಥಮ ಆದ್ಯತೆ ಕೊಡ್ತಕ್ಕಂಥದ್ದೇ ಬಿಳಿಯ ಬಣ್ಣಕ್ಕೆ. ನೀವು ಮನೆ ಯಾವ ಕಲರ್ ಆದರೂ ಇಟ್ಕೊಳ್ಳಿ, ಹೇಗಾದರೂ ಕಟ್ಕೊಳ್ಳಿ, ಎಷ್ಟೇ ಐಷಾರಾಮಿ ಇರಲಿ, ಏನೂ ಇಲ್ಲದೆ ಇರಲಿ, ಚಿಕ್ಕ ಮನೆ ಆಗಿರಲಿ, ಅಪಾರ್ಟ್ಮೆಂಟ್ ಆಗಿರಲಿ, ಚಿಕ್ಕ ಒಂದು ಇದಾಗಿರಲಿ, ನೀವು ಒಂದು ಸಣ್ಣ ಬಾಕ್ಸ್ ಮಾಡಿದ್ದೀರಾ, ಆ ಬಾಕ್ಸಲ್ಲಿ ಭಗವಂತನ ಇಟ್ಕೊಂಡಿದ್ದೀರಾ, ಆ ಬಾಕ್ಸಲ್ಲೂ ಕೂಡ ಯಾವ ಬಣ್ಣ ಇರಬೇಕು, ಅದು ದೇವರ ಸುತ್ತಲೂ ಇರ್ತಕ್ಕಂಥ ಬಣ್ಣ ಬಿಳಿಯ ಬಣ್ಣದ್ದಾಗಿದ್ದರೆ ನಿಮಗೆ ಅದರ ಫಲ ಏನಾಗಿರುತ್ತೆ. ಬಿಳಿಯ ಬಣ್ಣ ಯಾವುದರ ಪ್ರತೀಕ? ಚಂದ್ರನ ಪ್ರತೀಕ, ಶುಕ್ರನ ಪ್ರತೀಕ. ಚಂದ್ರನಿಗೆ ಅದು ನಾವು ಚಂದ್ರಮಾ ಮನಸೋ ಜಾತಃ ಅಂತ ನಾವು ಕರಿತೀವಿ. ಶುಕ್ರನ ಪ್ರತೀಕ. ಶುಕ್ರ ಅಂದರೆ ಏನು? ಒಂದು ಐಷಾರಾಮಿಯಾಗಿ ಸಂತೃಪ್ತಿಯಾಗಿ ಖುಷಿಯಿಂದ ನಗ್ನಗ್ತಾ ಪೂಜೆ ಮಾಡ್ತಕ್ಕಂಥದ್ದು. ಚಂದ್ರ ಅಂತಕ್ಕಂಥದ್ದೇನು? ಮನಸ್ಸನ್ನು ತೋರಿಸ್ತಕ್ಕಂಥದ್ದು. ಹಾಗಾಗಿ ಬಿಳಿಯ ಬಣ್ಣ ಶುಕ್ರ ಮತ್ತು ಚಂದ್ರರ ಪ್ರತೀಕ ಆಗಿರುತ್ತೆ. ಪೂಜಾ ಮಂದಿರದಲ್ಲಿ ಬಿಳಿಯ ಬಣ್ಣ ಹಾಕೋದ್ರಿಂದ ಭಾಳಷ್ಟು ಶುಭ ಆಗುತ್ತೆ. ಸೆಕೆಂಡ್ ಆಪ್ಷನ್ನೇ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಎಷ್ಟೋ ಜನರ ಮನಸ್ಸಿನಲ್ಲಿ ಬರುತ್ತೆ. ಸೆಕೆಂಡ್ ಆಪ್ಷನ್ ಇದೆ, ಅದು ಕೂಡ ನಿಮಗೆ ಹಳದಿ ಬಣ್ಣ. ಅದು ಗುರುವಿನ ಪ್ರತಿನಿಧಿಸ್ತಕ್ಕಂತಹ ಒಂದು ಬಣ್ಣ ಕೂಡ ಆಗಿರುತ್ತೆ. ಹಾಗಾಗಿ ಹಳದಿ ಬಣ್ಣ, ತಿಳಿ ಹಳದಿ, ತುಂಬ ಓವರ್ ಹಳದಿ ಮಾಡಬಾರ್ದು, ತಿಳಿ ಹಳದಿ ಬಣ್ಣವನ್ನು ಹಾಕ್ಕೋಬೇಕಾಗಿರುತ್ತೆ. ಹಾಗೆಯೇ ಹಳದಿ ಗುರುವಿನ ಬಣ್ಣ ಕೂಡ ಆಗಿರುತ್ತೆ. ಹವನ ಹೋಮ ಇವೆಲ್ಲಕ್ಕೂ ಕೂಡ ಕಾರಕ ಯಾರು ಅಂದರೆ ಗುರು ಕೂಡ ಆಗಿರ್ತಾನೆ. ಹವನ ಮಾಡ್ತೀವಿ, ಹೋಮಗಳು ಮಾಡ್ತೀವಿ, ಇದಕ್ಕೆ ಆ ಕಾರಕತ್ವವನ್ನು ಯಾರು ವಹಿಸ್ಕೊಂಡಿರ್ತಾರೆ? ಗುರುವೇ ವಹಿಸ್ಕೊಂಡಿರ್ತಾನೆ. ಹಾಗಾಗಿ ನಾವು ಬಿಳಿ ಮತ್ತು ಹಳದಿ ಬಣ್ಣ ಬಿಟ್ಟು ಯಾವುದೇ ಬಣ್ಣವನ್ನು ನಾವು ಆ ಪೂಜಾ ಮಂದಿರದಲ್ಲಿ ಇಟ್ಕೊಂಡಾಗ, ಸಪೋಸ್ ಹಸಿರಿದೆ, ಸಪೋಸ್ ಕೆಂಪಿದೆ, ಅದು ಬಿಟ್ಟು ಯಾವುದೋ ಕೇಸರಿ ಇದೆ, ಅದು ಬಿಟ್ಟು ಕಪ್ಪಿದೆ, ಇದೆಲ್ಲ ನೋಡೋಕ್ಕೆ ಹೋದಾಗ ನಮಗೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಹಕ್ಕೂ ಶಕ್ತಿ ಬೇಕು, ಆ ವಾತಾವರಣದಲ್ಲೂ ಕೂಡ ಧನಾತ್ಮಕ ಶಕ್ತಿಗಳು ಬೇಕಾಗಿರುತ್ತೆ. ಅಲ್ಲೂ ಒಂದು ಕೂಡ ಭಗವಂತನ ಕೃಪೆ ನಮಗೆ ಬೇಕಾಗಿರೋದ್ರಿಂದ ಬೇರೆಯ ಬಣ್ಣಗಳು ಸ್ವಲ್ಪ ನಿಧಾನ ಆಗುತ್ತೆ, ತಡ ಆಗುತ್ತೆ, ಬೇಗ ಆಗೋದಿಲ್ಲ. ನಮಗೆ ಶಕ್ತಿ ಇಲ್ಲ, ಒಂದು ಸಣ್ಣ ಬಾಕ್ಸು, ಒಂದು ವುಡನ್ ಬಾಕ್ಸು, ಅದರಲ್ಲೂ ಕೂಡ ನೀವು ಬಿಳಿಯ ಒಂದು ಪೇಪರನ್ನು, ಬಿಳಿಯ ಬಣ್ಣವನ್ನು ಹಾಕ್ಬೋದು, ಬಿಳಿಯ ಪೇಪರ್ ಹಾಕ್ಬೋದು, ಸುತ್ತಲೂ ಅಂಟಿಸ್ಬಿಟ್ಟು ಅಲ್ಲಿ ಅದನ್ನು ಹಚ್ಚಿಬಿಟ್ಟು ಅದರಲ್ಲಿ ಭಗವಂತನನ್ನು ಆವಾಹನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲ ಬೇರೆ ಯಾವ ಬಣ್ಣ ಇದ್ದರೂ ಕೂಡ ಅದರಿಂದ ಸ್ವಲ್ಪ ಮಾನಸಿಕವಾಗಿ ಯಾತನೆ, ಪೂಜೆ ಪರಿಪೂರ್ಣ ಆಗಲ್ಲ, ಗಂಡ ಹೆಂಡತಿರ ಜಗಳ, ಅನ್ನೆಸರಿ ಟೆನ್ಷನ್ಸು, ಸುಮ್ಮನೆ ಕಲಹಗಳು, ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಇವೆಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದಾಗಿರೋದ್ರಿಂದ ಪ್ರಥಮ ಪ್ರಾಶಸ್ತ್ಯ ನಾವು ಬಿಳಿಯದಕ್ಕೆ ಕೊಡ್ತೀವಿ. ಬಿಳಿದು ಇವಾಗ ಗರ್ಭಗುಡಿಯಲ್ಲಿ ಬಿಳಿ ಬಣ್ಣ ಇಲ್ಲಲ್ವಾ ಅಂತ ನೀವು ಕೇಳ್ತೀರಾ, ಆದರೆ ಆ ಕಲ್ಲುಗಳಿಗೆ ಬಣ್ಣ ಯಾವತ್ತೂ ಬಳದಿರೋದೇ ಇಲ್ಲ. ಆ ಕಲ್ಲು ನ್ಯಾಚುರಲ್ ಆಗಿ ಹಾಗೆ ಇರುತ್ತೆ. ಭಗವಂತನು ಎಲ್ಲ ಕಡೆ ಇರ್ತಾನೆ, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಕೂಡ ಆಗಿರೋದ್ರಿಂದ ಆ ಬಿಳಿಯ ಬಣ್ಣ ಇದ್ದಾಗ ನಾವು ಸರ್ವಾಂತರ್ಯಾಮಿ ಅಲ್ಲ, ನಮ್ಮ ಮನಸ್ಸು ಚಂಚಲ, ನಾವು ವಿಚಿತ್ರವಾಗಿ ಆಡ್ತಾ ಇರ್ತೀವಿ. ಆದರೆ ಈ ಮನಸ್ಸು ಒಂದೇ ಲೈನಲ್ಲಿ ಸಾತ್ವಿಕವಾಗಿ ಬರಬೇಕು ಅಂದರೆ ಹಾಗಾಗಿ ಬಿಳಿಯ ಬಣ್ಣ. ಡಾಕ್ಟ್ರ್ ಯಾಕೆ ಬಿಳಿಯ ಬಣ್ಣ ಹಾಕ್ಕೋತಾರೆ? ನಾವು ಅವ್ರ ಹತ್ರ ಕುಳಿತುಕೊಂಡಾಗ, ಡಾಕ್ಟ್ರ್ ಮುಂದೆ ಕುಳಿತಾಗ ಆ ಡಾಕ್ಟ್ರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಹಿಂದೆ ಹಾಸ್ಪಿಟಲ್ಸ್ ಆಗ್ಬೋದು, ಒಂದು ಡಾಕ್ಟ್ರ್ ನರ್ಸಿಂಗ್ ಹೋಮ್ಗಳಾಗ್ಬೋದು, ಇವೆಲ್ಲ ಈಗಲೂ ಕೂಡ ಕೆಲವರು ಅನುಸರಿಸ್ತಾರೆ, ಕೆಲವರು ಅನುಸರಿಸೋದಿಲ್ಲ. ಬಿಳಿಯ ಬಣ್ಣ ಯಾಕೆ ಅಂದರೆ ಆ ಡಾಕ್ಟ್ರ್ ಹತ್ರ ಕೂತ್ಕೊಂಡಾಗ ನಮ್ಮ ಮನಸ್ಸು ತೃಪ್ತಿಕರವಾಗಿ ನಮ್ಮ ಆರೋಗ್ಯದ ವಿಷಯದಲ್ಲಿ ಹೇಳಬೇಕು, ಅವರು ಕೂಡ ನಮಗೆ ಸ್ಪಂದಿಸಬೇಕು. ಡಾಕ್ಟ್ರ್ ನಮಗೆ ಹೆಂಗೆ ಸ್ಪಂದಿಸ್ತಾನೋ ಭಗವಂತ ಕೂಡ ಹಾಗೆ ಸ್ಪಂದಿಸ್ತಾನೆ. ಹಾಗಾಗಿ ಪೂಜಾ ಮಂದಿರಕ್ಕೆ ಬಿಳಿಯ ಬಣ್ಣ
ಎರಡನೇ ಆಪ್ಷನ್ ಹಳದಿ ಬಣ್ಣ ಬಿಟ್ಟು ಬೇರೆ ಯಾವುದೂ ಕೂಡ ಹಾಕ್ಕೋಬೇಡಿ. ಇದ್ದರೂ ಕೂಡ ಅದನ್ನು ಪರಿವರ್ತನೆ ಮಾಡಿಕೊಂಡು ಅದರ ಫಲವನ್ನು ನೋಡಿ ತುಂಬಾ ಒಳ್ಳೆಯದಾಗುತ್ತೆ. ಯಾವಾಗಲೂ ಹೇಳ್ತಾ ಇರ್ತೀವಿ ಸನಾತನೋ ನಿತ್ಯ ನೂತನ. ಯಾವಾಗಲೂ ನಾವು ಹೊಸದಾಗಿ ಪ್ರತಿಯೊಂದನ್ನು ಮಾಡೋಕ್ಕೆ ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.